ದಾವಣಗೆರೆ ತಾಲೂಕಿನ ಕೊಗ್ಗನೂರು ಗ್ರಾಮದ ನಿಂಗಮ್ಮ ಅವರಿಗೆ ಸೇರಿದ ಜಮೀನಿನ ಪಹಣಿಯಲ್ಲಿ 26 ಗುಂಟೆ ಜಾಗವನ್ನ ಮೇ 27ರ ಒಳಗೆ ಸರಿಪಡಿಸಬೇಕು. ಇಲ್ಲವಾದಲ್ಲಿ ದಾವಣಗೆರೆ ತಹಸೀಲ್ದಾರ್ ಕಚೇರಿ ಎದುರು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತರ ಸಂಘದ ಜಿಲ್ಲಾಧ್ಯಕ್ಷ ಬುಳ್ಳಾಪುರದ ಹನುಮಂತಪ್ಪ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಗ್ಗನೂರು ಗ್ರಾಮದ ನಿಂಗಮ್ಮ, ಬಸಮ್ಮ, ಕೆಂಚಪ್ಪ ಅವರಿಗೆ ಸೇರಿದ ಸರ್ವೆ ನಂಬರ್ 1ರಲ್ಲಿ 2 ಎಕರೆ 19 ಗುಂಟೆ ಜಮೀನಿದ್ದು ರಾಷ್ಟ್ರೀಯ ಹೆದ್ದಾರಿಗೆ 14 ಗುಂಟೆ ಹೋಗಿದೆ. ಆದರೆ ಪಹಣಿಯಲ್ಲಿ 12 ಗುಂಟೆ ತೋರಿಸುತ್ತಿದೆ. ಕೊಗ್ಗನೂರು ಬಸಮ್ಮ ಅವರಿಂದ 2 ಗುಂಟೆ ಇಂಡೀಕರಣ ಮಾಡಿ ನಿಂಗಮ್ಮ ಅವರಿಗೆ ಸೇರಿದ ಜಮೀನಿಗೆ 26 ಗುಂಟೆಯನ್ನ ಪಹಣಿಯಲ್ಲಿ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಪಹಣಿ ಸರಿಪಡಿಸುವಂತೆ ಕೋರಿ ನಿಂಗಮ್ಮ ಮತ್ತು ಅವರ ಮಗ ಹಾಲೇಶ್ ಕಳೆದ 1 ವರ್ಷದಿಂದ ತಹಸೀಲ್ದಾರ್ ಕಚೇರಿಗೆ ಅಲೆದಾಡುತ್ತಿದ್ದಾರೆ. ರೈತ ಸಂಘದ ಗಮನಕ್ಕೆ ತಂದ ನಂತರ ತಹಸೀಲ್ದಾರ್ ಅವರನ್ನ ಭೇಟಿ ಮಾಡಿದಾಗ 1 ವಾರದಲ್ಲೇ ಬಗೆಹರಿಸುವ ಭರವಸೆ ನೀಡಿದ್ದರು. ಆದರೆ ಈವರೆಗೂ ಆಗಿಲ್ಲ ಎಂದು ತಿಳಿಸಿದರು. ಈ ವೇಳೆ ಎಸ್ಟಿ ಪರಮೇಶ್ವರಪ್ಪ, ಐಗೂರು ಶಿವಮೂರ್ತಪ್ಪ, ಕೊಗ್ಗನೂರು ಹನುಮಂತಪ್ಪ, ಕರಿಲಕ್ಕೇನಹಳ್ಳಿ ಹನುಮಂತಪ್ಪ, ಸಿಡ್ಲಪ್ಪ ಇತರರು ಹಾಜರಿದ್ದರು. ಮಾರಾಟ ಮಾಡಿ 1.5 ವರ್ಷ ಹಾಲೇಶಪ್ಪ ತಹಸೀಲ್ದಾರ್ ಕಚೇರಿಗೂ ಕೊಗ್ಗನೂರಿಗೂ ಅಲ್ದಾಡಿ ಸುಸ್ತಾಗಿದ್ದಾನೆ. ಖಾತೆದಾರ ಇವರಮ್ಮ ಸುಸ್ತಾಗಿದೆ. ಒಂದು ವೇಳೆ ಇವತ್ತು ನಾಳೆ ಚೆನ್ನಾಗಿದ್ದಿರ್ತಕ್ಕಂಥ ಸಾಯ್ತಾ ಇದ್ದೀವಿ. ಇವತ್ತು ನಾಳೆ ಸತ್ತರೆ ಮತ್ತದು ಪೌತಿ ಖಾತೆ ಆಗಬೇಕು ಅಂದರೆ ಮತ್ತೊಂದು 2-3 ತಿಂಗಳು ಬೇಕು. ಆ ಕಾರಣ ಇವತ್ತು ತಹಸೀಲ್ದಾರ್ಗೆ ಹೇಳೋದು ಇಷ್ಟೇ, ನಾವು ಈ ತಿಂಗಳು 27ನೇ ತಾರೀಕಿನ ತನಕ ಗಡುವು ಕೊಡ್ತೀವಿ. ಮಾನ್ಯ ತಹಸೀಲ್ದಾರ್ ಅವರಿಗೆ 27ನೇ ತಾರೀಕಿನೊಳಗೆ ಪಾಣಿ ಇಂಡೀಕರಣ ಮಾಡ್ತಾರೋ ಅಥವಾ ನಾಳೆನೇ ಕರೆದು ಸಬ್ ರಿಜಿಸ್ಟ್ರ್ ಆಫೀಸಿಗೆ ಲೆಟ್ರ್ ಕೊಟ್ಟು ರಿಜಿಸ್ಟ್ರ್ ಮಾಡಿಸ್ಕೋವಪ್ಪ, ಇಲ್ಲಿಂದ ಸರಿ ಮಾಡಿ ಸಬ್ ರಿಜಿಸ್ಟ್ರ್ ಆಫೀಸಿಗೆ ರೆಕಾರ್ಡ್ ಕೊಡ್ತೀವಿ ಅಂತಾರೆ. ಅವ್ರಿಗೆ ಬಿಟ್ಟದ್ದು ಒಟ್ಟು ನೊಂದರ ಕುಟುಂಬ ಉಳಿಸ್ತಕ್ಕಂಥ ಪ್ರಾಮಾಣಿಕತೆ ಕರ್ತವ್ಯ ತಹಸೀಲ್ದಾರ್ 27ರೊಳಗೆ ಮಾಡದೆ ಹೋದರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ, ದಾವಣಗೆರೆ ಜಿಲ್ಲಾ ರೈತ ಸಂಘ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ.